ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟೀನಿ. ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಕೂಡ ತೋರಿಸ್ಕೊಟ್ಟೀನಿ. ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಲೆಹೆಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು. ಇವತ್ತಿನ ವಿಡಿಯೋದಲ್ಲಿ ನಾವು ಅದ್ರ ಮೇಲೆ ಕ್ರಾಪ್ ಟಾಪ್ ಅಥವಾ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಸ್ಯಾರಿಯ ಬ್ಲೌಸ್ ಪಾರ್ಟನ್ನು ಈ ಬ್ಲೌಸ್ಗೆ ಸ್ಟಿಚ್ ಮಾಡೋದಕ್ಕೆ ತೊಗೊಂಡಿನಿ. ಈ ಬ್ಲೌಸ್ನ ಅಳತೆ ನೋಡಿರಿ. ಲೆಂಗ್ತನ್ನು ನಾವು 11.5 ಸ್ಟಿಚ್ ಮಾಡಬೇಕು. ರೆಡಿ 11.5 ಆಗಬೇಕು ಲೆಂಗ್ತ್. ಮತ್ತು ಈ ಬ್ಲೌಸ್ನ ಚೆಸ್ಟ್ 22 ಇಂಚು ಮತ್ತು ಸೊಂಟದ ಅಳತೆ 20 ಇಂಚು. ಈ ಮೆಜರ್ಮೆಂಟ್ನ ಪ್ರಕಾರ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನಾನು ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಚೆಸ್ಟ್ ಸೈಜ್ನ ಪ್ರಕಾರ ಅದರ 4ನೇ ಭಾಗಕ್ಕೆ 2 ಇಂಚನ್ನು ಎಕ್ಸ್ಟ್ರಾ ಸೇರಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ. ಚೆಸ್ಟ್ ಸೈಜ್ 22 ಇಂಚ್ ಐತಿ, ಅದರ 4ನೇ ಭಾಗ 5.5 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿಯಾಗಿ ಓಪನ್ ಸೈಡಿಂದ 7.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಲೆಂಗ್ತ್ 11.5 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು, ಬಟ್ ಇಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಳಾಕ್ತೀನಿ. ಯಾಕಂದರೆ ಫ್ಯೂಚರ್ ಪ್ಲ್ಯಾನ್ ಅಂದ್ರೆ ಹುಡುಗರು ಸ್ವಲ್ಪ ಎತ್ತರ ಆದರು ಅಂತಂದ್ರೆ ಕೆಳಗಡೆಗೆ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು, ಈಗ ಫೋಲ್ಡ್ ಮಾಡಿರ್ತೀವಿ, ನೆಕ್ಸ್ಟ್ ಎತ್ತರ ಆದಾಗ ಅದನ್ನ ಬಿಚ್ಕೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಬೇರೆ ಬಟ್ಟೆ ಹಚ್ಚಿ ಫೋಲ್ಡ್ ಮಾಡ್ಕೊಂಡ್ವಿ ಅಂತಂದ್ರೆ ಲೆಂಗ್ತಲ್ಲಿ ಸ್ವಲ್ಪ ಜಾಸ್ತಿ ಆಗ್ತೈತಿ. ಈ ರೀತಿಯಾಗಿ ನಾನು ಫ್ಯೂಚರ್ ಐಡಿಯಾ ಮಾಡಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿನಿ. ಫೋಲ್ಡೆಡ್ ಸೈಡಿಂದ ಶೋಲ್ಡರ್ನ ಅಗಲ 4 ಇಂಚು, ಅದರಲ್ಲೇ 1.5 ಇಂಚು ಕೊರಳಿನ ಅಗಲ ತೊಗೊಂಡಿನಿ. ಮತ್ತು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 4.5 ಇಂಚು ಆರ್ಮೋಲ್ನ ಉದ್ದ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ ಇನ್ನೊಮ್ಮೆ ಚೆಕ್ ಮಾಡ್ಕೋತೀನಿ ನೋಡ್ರಿ. ಚೆಸ್ಟ್ ಸೈಜ್ 5.5 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಕಮರ್ ಸೈಜ್ 5 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ, 1/2 ಇಂಚು ಟಕ್ಸ್ಗಾಗಿ. ಈ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲ ರೀತಿಯ ಮಾರ್ಕಿಂಗ್ಸ್ಗಳು ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗ್ದೈತಿ. ಇನ್ನೊಂದೀಗ ಮೇನ್ ಪಾಯಿಂಟ್ ಅಂತಂದರೆ ಇದನ್ನು ನಾನು ಪಟ್ಟಿ ಶೋಲ್ಡರಲ್ಲಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ ಬಾರ್ಡ್ರನ್ನು ಯೂಸ್ ಮಾಡಿಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಸ್ಲೀವ್ನ ಬದಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಿಡ್ಸ್ಗೆ ಈ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡೋದು ತೋರಿಸ್ತೀನಿ ನೋಡಿ. ಇಷ್ಟು ಪಟ್ಟಿ ಬರ್ತೈತಿ, 1.5 ಇಂಚಿನ ಪಟ್ಟಿ ಬರ್ತೈತಿ. ಇಲ್ಲಿ ನೋಡ್ರಿ, ಕೊರಳಿನ ಉದ್ದ 3 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಕೊರಳಿನ ಶೇಪನ್ನು ಯಾವ ರೀತಿ ತೊಗೊಳಾಕ್ತೀನಿ ನೋಡ್ರಿ. ಸೇಮ್ ನಾವು ಕೊರಳಿನ ಉದ್ದದೆಲ್ಲ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಶೇಪ್ ತೊಗೊಂಡಿನಿ. ನಾರ್ಮಲಾಗಿ ಯಾವ ರೀತಿಯಾಗಿ ಮಾರ್ಕಿಂಗ್ಸ್ ಮಾಡ್ಕೋತೀವಿ ಆ ರೀತಿ ಮಾಡಿಕೊಂಡು ನೋಡಿರಿ ಈ ರೀತಿಯಾಗಿ ಕೊರಳಿನ ಶೇಪನ್ನು ಮಾರ್ಕ್ ಮಾಡ್ಕೊಂಡಿನಿ. ಇಲ್ಲಿ 3 ಇಂಚು ಉದ್ದದ ಬೆಲ್ಟ್ ಬರ್ತೈತಿ. 3-3.5 ಇಂಚ್ ಉದ್ದ ತೊಗೋಬೇಕು. ಒಂದು ಸೈಡಲ್ಲಿ, 2 ಸೈಡಲ್ಲಿ ಸೇರಿಸಿ 7 ಇಂಚ್ ಆಗ್ತೈತಿ. ಸ್ವಲ್ಪ ಎಕ್ಸ್ಟ್ರಾ 1-2 ಇಂಚ್ ಎಕ್ಸ್ಟ್ರಾ ಅಂದರೆ 9 ಇಂಚು ಉದ್ದದ ಪಟ್ಟಿಯನ್ನು ನಾನು ರೆಡಿ ಮಾಡ್ಕೋಬೇಕು ಬಾರ್ಡ್ರ್ ಒಳಗೆ. ನೋಡಿರಿ ಯಾವ ರೀತಿಗೆ ಕಟ್ ಮಾಡ್ಕೊಳಕ್ತೀನಿ ನೋಡಿರಿ. ಇಲ್ಲಿ ಶೋಲ್ಡರ್ ಪಾಯಿಂಟನ್ನು ನಾವು ಕಟ್ ಮಾಡ್ಕೊಳ್ಳಲ್ಲ, ಆರ್ಮೋಲ ಮತ್ತು ಕೊರಳನ್ನು. ಆರ್ಮೋಲ್ ಕೂಡ ಅರ್ಧನೇ ಬರ್ತೈತಿ, ಪಟ್ಟಿ ಒಳಗೇ ಆರ್ಮೋಲ್ ಬಂದುಬಿಡ್ತೈತಿ. ಪಟ್ಟಿ ಅಟ್ಯಾಚ್ ಮಾಡ್ಕೋತೀವಲ್ಲ ಅಲ್ಲಿನೇ ನೋಡಿರಿ ಈ ರೀತಿಯಾಗಿ ಕ್ರಾಪ್ ಟಾಪ್ನ ಕಟಿಂಗ್ ಬರ್ತೈತಿ. ನಾನು ಶೋಲ್ಡರ್ನ ಅಗಲ 1.5 ಇಂಚ್ ತೊಗೊಂಡಿದ್ದೆ, ಈಗ 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಕೊರಳನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು 2 ಇಂಚ್ಗೆ ಕರೆಕ್ಟಾಗಿ ಬರ್ತದೆ ಶೋಲ್ಡರ್ ಪಾಯಿಂಟ್. ಆ ಶೋಲ್ಡರ್ ಪಾಯಿಂಟ್ಗೆ ಕರೆಕ್ಟಾಗಿ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನೀಗ ಬ್ಯಾಕ್ ಪಾರ್ಟ್ಗಾಗಿ ಬಟ್ಟೆಯನ್ನು ತೊಗೊಂಡಿನಿ, ಕಟ್ ಪೀಸನ್ನು ತೊಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಫೋಲ್ಡೆಡ್ ಸೈಡ್ ಕಡೆಗೆ 2-3 ಪಾಯಿಂಟ್ ಜಾಸ್ತಿ ಇಟ್ಕೊಂಡಿನಿ. ಯಾಕಂದರೆ ಅಲ್ಲಿಗೆ ಬ್ಯಾಕ್ ಪಾರ್ಟ್ನ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಆ ಮಾರ್ಜಿನ್ ಲೈನಿಂದ ಈ ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಇಟ್ಟು ಕಟ್ ಮಾಡ್ಕೋತೀನಿ. ಯಾವ ಕಡೆಗೆ ಹುಕ್ಕಿನ ಪಟ್ಟಿ ಹುಕ್ಕಿನ ಮನೆ ಪಟ್ಟಿ ಬರ್ತದಲ್ಲ ಅಲ್ಲಿ ನೀವು 2-3 ಪಾಯಿಂಟ್ ಮಾರ್ಜಿನ್ ಬಿಡಬೇಕಾಗ್ತೈತಿ. ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ಬಾರ್ಡ್ರನ್ನು ನಾನು ಪಟ್ಟಿಗಾಗಿ ಯೂಸ್ ಮಾಡ್ಕೋತೀನಿ. ಉಳಿದಿರುವಂತಹ ಪ್ಲೇನ್ ಪಾರ್ಟಲ್ಲಿ ಈಗ ಬ್ಲೌಸ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಸ್ಯಾರಿಯಲ್ಲಿ ಬಂದಿರುವಂತಹ ಬ್ಲೌಸ್ ಪಾರ್ಟ್ ಇದು.
3ರಿಂದ 4 ವರ್ಷದ ಹುಡುಗಿಗೆ ಏನು ಲೆಹಂಗಾ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸಿನಲ್ಲ, ಆ ಹುಡುಗಿಗೆ ಸೆರಗಿನ ಭಾಗದಲ್ಲಿ ನಾನು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿ ಆಲ್ರೆಡಿ ರೆಡಿ ಮಾಡಿಟ್ಟೀನಿ. ಇದು 7ರಿಂದ 8 ವರ್ಷದ ಹುಡುಗಿಗೆ ಈ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಾಕ್ತೀನಿ. ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡ್ ಕಡೆಗಳು ಒಂದೇ ಕಡೆ ಬರುವಂಗೆ ನೋಡ್ಕೋಬೇಕು. ಆ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ನೋಡ್ರಿ ಬಾರ್ಡ್ರನ್ನು ಕಟ್ ಮಾಡ್ಕೋತೀನಿ. ಒಂದು 4 ಇಂಚು ಅಗಲದ ಬಾರ್ಡ್ರನ್ನು ಕಟ್ ಮಾಡ್ಕೋತೀನಿ. ಅದನ್ನು ಫೋಲ್ಡ್ ಮಾಡ್ಕೊಂಡ್ವಿ ಅಂತಂದ್ರೆ ಫೋಲ್ಡ್ ಮಾಡಿಕೊಂಡು ಸೈಡ್ ಸ್ಟಿಚ್ಗಾಗಿ ಅಂತಂದ್ರೆ ರೆಡಿ ನಮ್ಗೆ 3 ಇಂಚು ಬೆಲ್ಟ್ ಸಿಗ್ತೈತಿ. ಇದನ್ನು ನಾನು ಶೋಲ್ಡರ್ಗಾಗಿ ಯೂಸ್ ಮಾಡ್ಕೋತೀನಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕೀಗ. ಪಟ್ಟಿಯನ್ನು ಈಗ 4 ಇಂಚು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ತುಂಬಾ ಈಸಿ ಮೆಥಡಲ್ಲಿ ನಾವು ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡ್ಬೋದು. ಮತ್ತು ಈ ರೀತಿಯಾಗಿ ಹುಡುಗರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋದ್ರಿಂದ ಲುಕ್ ಜಾಸ್ತಿ ಅನ್ನಿಸ್ತೈತಿ. ಮತ್ತು ನೀವು 1 ವರ್ಷದ ಹುಡುಗಿನಿಗೂ ಕೂಡ 1ರಿಂದ 1 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಬೇಕು ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕ್ರಾಪ್ ಟಾಪ್ ಮತ್ತು ಪ್ಲೇಟೆಡ್ ಲೆಹಂಗಾ ಸ್ಟಿಚ್ ಮಾಡಿ ತೋರಿಸಿನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಕೊರಿ. ಈ ರೀತಿಯಾಗಿ ಬೆಲ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಕ್ರೀಮ್ ಕಲರ್ ಸ್ಯಾರಿ ವಿತ್ ಪಿಂಕ್ ಕಲರ್ ಬಾರ್ಡ್ರಲ್ಲಿ ನಾನು 1 ವರ್ಷದ ಹುಡುಗಿಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಸ್ಲೀವ್ಲೆಸ್ ಡಿಫ್ರೆಂಟಾಗಿ ತೋರಿಸ್ಕೊಟ್ಟಿನಿ ನೋಡಿರಿ. ಈಗ ನಾವು ಫ್ರಂಟ್ ಪಾರ್ಟನ್ನು ತಗೊಳ್ಳೋಣ. ಫ್ರಂಟ್ ಪಾರ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ತೊಗೊಂಡು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊರಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊರಿ. ಇವೆರಡರ ಮಧ್ಯದಲ್ಲಿ ನಾವು ಏನು ರೆಡಿ ಮಾಡ್ಕೊಂಡಿವಲ್ಲ ಪಟ್ಟಿ, ಅದು ಬರಬೇಕು. 9 ಇಂಚ್ ತೊಗೋತೀನಿ ನಾನು. ಶೋಲ್ಡರ್ ರೆಡಿ, ಬ್ಯಾಕ್ ಮತ್ತು ಫ್ರಂಟ್ ಸೇರಿಸಿ 7 ಇಂಚ್ ರೆಡಿ ಆಗಬೇಕು. ಒಂದೊಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಈ ರೀತಿ ನೋಡಿರಿ ಬೆಲ್ಟ್ ಬರ್ತೈತಿ. ಎರಡರ ಮಧ್ಯದಲ್ಲಿನೇ ಇಡಬೇಕು. ಈಗ ಮೇನ್ ಫ್ಯಾಬ್ರಿಕ್ ಏನು ತೊಗೊಂಡಿವಲ್ಲ ಅದ್ರ ಮೇಲೆ ಬೆಲ್ಟ್ ಉಲ್ಟಾ ಇಡಬೇಕು. ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಸೇರಿಸ್ಕೋಬೇಕು. ಎಲ್ಲಿ ನಮ್ಮ ಶೋಲ್ಡರ್ ಪಾಯಿಂಟ್ ಬರ್ತೈತಿ ಅಲ್ಲಿಗೆ ಕರೆಕ್ಟಾಗಿ ಈ ಬೆಲ್ಟನ್ನು ಸರಿಯಾಗಿ ಜೋಡಿಸ್ಕೊಂಡು ನೋಡಿರಿ ಈ ರೀತಿಯಾಗಿ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ನೋಡಿರಿ ಇಲ್ಲಿ ಎಲ್ಲಿ ನಮ್ಮದು ಶೋಲ್ಡರ್ ಪಾಯಿಂಟ್ ಬರ್ತೈತಲ್ಲ ಅಲ್ಲಿಗೆ ನಾವು ಬೆಲ್ಟನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಬೆಲ್ಟನ್ನು ಉಲ್ಟಾ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊರಿ. ನೋಡಿ ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಅದೇ ರೀತಿಯಾಗಿ ಆರ್ಮೋಲಲ್ಲೂ ಕೂಡ ಹೀಗೆ ಫಿನಿಶಿಂಗ್ ಮಾಡ್ಕೊಂಡ್ಬಿಡಬೇಕು. ನೋಡಿ ಆರ್ಮೋಲ, ಕೊರಳ ಮತ್ತು ಬೆಲ್ಟ್ ಎಲ್ಲನೂ ಈ ರೀತಿ ಸ್ಟಿಚ್ ಮಾಡ್ಕೊಂಡಿನಿ. ಈಗ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆಯಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಈಗ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕಾಗ್ತೈತಿ. ಅದಕ್ಕಿಂತಲೂ ಮುಂಚೆ ಎಲ್ಲೆಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡಬೇಕು. ಇಲ್ಲಾಂದರೆ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ರಿಂಕಲ್ಸ್ ಬೀಳ್ತಾವೆ. ಅದಕ್ಕೋಸ್ಕರ ನೋಡಿರಿ ಈ ರೀತಿಯಾಗಿ ನೀವು ಬೆಲ್ಟನ್ನು ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಿಡಿದು ಉಲ್ಟಾ ಮಾಡಿಬಿಟ್ವಿ ಅಂತಂದ್ರೆ ನೀಟಾಗಿ ನಮ್ಮದು ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗ ನೀಟಾಗಿ ಕಾಣಿಸ್ತೈತಿ. ನೋಡಿರಿ ಈ ರೀತಿಯಾಗಿ ಜಗ್ಗಿ ಎಲ್ಲ ಕಡೆಗೂ ಕೂಡ ಈಗ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿ ಮೆಥಡಲ್ಲಿ ಈ ರೀತಿಯಾಗಿ ನೀವು ಕಿಡ್ಸ್ಗೆ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡ್ಬೋದು. ಬೇಗನೆ ಮುಗಿತೈತಿ ಮತ್ತು ಕಿಡ್ಸ್ಗೆ ಹೆಚ್ಚು ಲುಕ್ ಕೊಡ್ತದೆ. ಕಿಡ್ಸ್ಗಳ ಡ್ರೆಸ್ಗಳಿಗೆ ನೋಡಿರಿ ಈ ರೀತಿಯಾಗಿ ಪಫ್ ಸ್ಲೀವ್ಸ್ ಅದು ಕಾಮನ್ ಆಗಿ ಸ್ಟಿಚ್ ಮಾಡ್ತಿರ್ತೀವಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂಥೇಳಿ ಈ ರೀತಿಯಾಗಿ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಿ ತೋರ್ಸಾಕ್ತೀನಿ. ನೋಡಿ ಈ ರೀತಿಯಾಗಿ ಬೆಲ್ಟ್ ರೆಡಿ ಆಗೈತಿ ಫ್ರಂಟ್ ಪಾರ್ಟಲ್ಲಿ. ಈಗ ಉಳಿದ ಎಲ್ಲ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋತೀನಿ. ಮೇನ್ ಫ್ಯಾಬ್ರಿಕ್ ಸರ್ದಾರ್ದೇ ಇರಲಿ ಅಂಥೇಳಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ. ಈಗ ನೆಕ್ಸ್ಟ್ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ.
ಫೋಲ್ಡೆಡ್ ಸೈಡ್ ಕಡೆಯಿಂದ 2.5 ಇಂಚ್ಗೆ ಒಂದು ಪಾಯಿಂಟ್ ಮಾಡ್ಕೊರಿ. ಅಲ್ಲಿಗೆ ನಮ್ಮದು ಟಕ್ಸ್ ಪಾಯಿಂಟ್ ಬರಬೇಕು. ಒಂದು 3.5 ಇಂದ 4 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೊರಿ. ನೋಡಿ ಈ ರೀತಿಯಾಗಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ ಎರಡು ಸೈಡಲ್ಲೂ ಕೂಡ. ಟಾಪ್ನ ಮಧ್ಯದ ಫೋಲ್ಡ್ ಮಾಡ್ಕೋತೀವಲ್ಲ, ಮಧ್ಯದ ಪಾಯಿಂಟಿಂದ ಎರಡು ಸೈಡಲ್ಲೂ ಕೂಡ 2.5 ಇಂಚ್ಗೆ ಒಂದು ಪಾಯಿಂಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಅಲ್ಲಿಗೆ ನಮ್ಮ ಟಕ್ಸ್ ಬರಬೇಕು. ನೋಡಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಕೆಳಗಡೆಗೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ತೊಗೊಂಡಿವಲ್ಲ, ಬಟ್ ಇದು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಾನು ತೊಗೋತೀನಿ, ಫೋಲ್ಡ್ ಮಾಡ್ಕೋತೀನಿ. ಈಗ ಬ್ಯಾಕ್ ಪಾರ್ಟ್ನೂ ಕೂಡ ವಿತೌಟ್ ಬೆಲ್ಟ್, ವಿತ್ ಬೆಲ್ಟ್ ಸ್ಟಿಚ್ ಮಾಡಿದೆ ಫ್ರಂಟ್ ಪಾರ್ಟ್. ಈಗ ವಿತೌಟ್ ಬೆಲ್ಟ್ ಸ್ಟಿಚ್ ಮಾಡೀನಿ. ಈಗ ಇಲ್ಲಿನೂ ಕೂಡ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಸೇಮ್ ಕೊರಳು, ಆರ್ಮೋಲ್ ಮತ್ತು ಎಲ್ಲ ಎಕ್ಸ್ಟ್ರಾ ಭಾಗಗಳನ್ನು ಕಟ್ ಮಾಡಿಕೊಂಡು ಟಕ್ಸನ್ನು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಈಗ ಒಂದು ಭಾಗದಲ್ಲಿ ಹುಕ್ಕಿನ ಪಟ್ಟಿ, ಇನ್ನೊಂದು ಭಾಗದಲ್ಲಿ ಹುಕ್ಕಿನ ಮನೆ ಪಟ್ಟಿ. ನಾನು ಬ್ಯಾಕ್ ಪಾರ್ಟ್ನ ರೈಟ್ ಸೈಡಲ್ಲಿ ಬಲಗಡೆಗೆ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಕತ್ತೀನಿ. ಹುಕ್ಕಿನ ಪಟ್ಟಿಗಾಗಿ 2 ಇಂಚು ಅಗಲದ ಲೈನಿಂಗ್ ಬಟ್ಟೆಯನ್ನು ತಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೋತೀನಿ. ಅದಾದಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ನೋಡಿರಿ ಈ ರೀತಿ ತಿರುಗಿಸಿ ಪೂರ್ತಿ ಫಿನಿಶಿಂಗ್ ಆಗಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಬಹಳಷ್ಟು ವಿಡಿಯೋಸ್ಗಳಲ್ಲಿ ತೋರಿಸಿನಿ, ಇದನ್ನು ಸಪ್ರೇಟಾಗಿ ತೋರಿಸೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನೀವು ಮೇಲೆ ಐ ಕಾರ್ಡ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ಬೋದು. ಈಗ ಹುಕ್ಕಿನ ಮನೆ ಪಟ್ಟಿಗಾಗಿ 3 ಇಂಚು ಅಗಲ ಉದ್ದದ ಪಟ್ಟಿಯನ್ನು ತಗೊಂಡಿನಿ. ಇದನ್ನು ಸ್ವಲ್ಪ ಮೇಲ್ಗಡೆ ಮತ್ತು ಕೆಳಗಡೆಗೆ ಎಕ್ಸ್ಟ್ರಾ ತಗೋರಿ. ಇದನ್ನು ಉಲ್ಟಾ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು ಹುಕ್ಕಿನ ಮನೆ ಪಟ್ಟಿಯನ್ನು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡಿರಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ಕೂಡ ಪೂರ್ತಿಯಾಗಿ ರೆಡಿ ಆಗೈತಿ. ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ಬ್ಯಾಕ್ ಪಾರ್ಟ್ನಲ್ಲಿ ನಾವು ಈ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡು ಕರೆಕ್ಟಾಗಿ ನಮ್ಮ ಬೆಲ್ಟ್ನ ಉದ್ದ ಶೋಲ್ಡರ್ಗಳಲ್ಲಿ 2 ಶೋಲ್ಡರ್ ಸೇರಿಸಿ 7 ಇಂಚು ಬರಬೇಕು. ಆ ರೀತಿ ಇಟ್ಕೊಂಡು ನಾನು ಇಲ್ಲಿಂದ 4 ಇಂಚು 2 ಸೈಡಲ್ಲೂ ಕೂಡ ಕರೆಕ್ಟಾಗಿ 7 ಇಂಚು ಬರುವಂಗೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊರಿ. ಮತ್ತು ನಾನು 9 ರಿಂದ 10 ವರ್ಷದ ಹುಡುಗಿಗೆ ಅಂಬ್ರೆಲಾ ಲೆಹೆಂಗಾ ಮತ್ತು ಕ್ರಾಪ್ ಟಾಪ್ ಕೂಡ ಸ್ಟಿಚ್ ಮಾಡೀನಿ. ಸ್ಲೀವ್ಲೆಸ್ ಕ್ರಾಪ್ ಟಾಪ್ ಅದನ್ನು ವಿಡಿಯೋ ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ನಿಮ್ಮ ಕಿಡ್ಸ್ಗಳ ಮೆಜರ್ಮೆಂಟ್ನ ಪ್ರಕಾರ ಶೋಲ್ಡರ್ ಉದ್ದ ಎಷ್ಟು ಬರಬೇಕು ನೋಡಿಕೊಂಡು ಅದನ್ನು ನೀವು ಬೆಲ್ಟ್ನ ಉದ್ದವನ್ನು ರೆಡಿ ಮಾಡ್ಕೊರಿ. ನೋಡಿರಿ ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈಗ 2 ಸೈಡ್ಸ್ಗಳಲ್ಲೂ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿರಿ ಲೆಂಗ್ತ್ 11.5 ಇಂಚ್ ರೆಡಿ ಆಗಬೇಕು. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅದನ್ನು ನಾನು ಡಬಲ್ ಫೋಲ್ಡ್ ಮಾಡ್ಕೋತೀನಿ. ನೋಡಿರಿ 11.5 ಇಂಚ್ ರೆಡಿ ಬೇಕು. ಸ್ವಲ್ಪ ಕೆಳಗಡೆಗೆ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಈಗ ಫ್ರಂಟ್ ಮತ್ತು ಬ್ಯಾಕ್ 2 ಸೈಡಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂತಂದ್ರೆ, ಲೆಂಗ್ತಲ್ಲಿ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂತಂದ್ರೆ ಬ್ಲೌಸ್ನ ಕೆಳಗಡೆಗೆ ಫಿನಿಶಿಂಗೋಸ್ಕರ ಎಕ್ಸ್ಟ್ರಾ ಲೈನಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕಾಗ್ತೈತಿ. ಈಗ ಬೆನ್ನು ಪಟ್ಟಿ ಅಟ್ಯಾಚ್ ಮಾಡ್ಕೋತೀವಲ್ಲ ಬ್ಲೌಸ್ಗಳಲ್ಲಿ, ಆ ರೀತಿಯಾಗಿ ನೋಡಿರಿ ಈ ರೀತಿಯಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಅಂದರೆ ಮುಂದೆ ಹುಡುಗರು ಎತ್ತರ ಆದರು ಅಂತಂದ್ರೆ ಈ ಹೊಲಿಗೆಯನ್ನು ಬಿಚ್ಚಿ ನಾವು ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಅಂತೂ ಎಲ್ಲರ ಕಡೆನೂ ಕಾಮನಾಗಿ ಇದ್ದೇ ಇರ್ತಾವೆ. ಸ್ವಲ್ಪ ಮ್ಯಾಚ್ ಆಗುವಂತಹ ಲೈನಿಂಗ್ ಬಟ್ಟೆಯನ್ನು ತಗೊಂಡು ಬೆನ್ನು ಪಟ್ಟಿ ಅಟ್ಯಾಚ್ ಮಾಡ್ಕೋತೀವಲ್ಲ ಆ ರೀತಿ ಅಟ್ಯಾಚ್ ಮಾಡ್ಕೊಂಡ್ವಿ ಅಂತಂದ್ರೆ ಇದನ್ನು ಉಚ್ಚಿ ಬೆನ್ನು ಪಟ್ಟಿ ಥರ ಅಟ್ಯಾಚ್ ಮಾಡ್ಕೊಂಡ್ವಿ ಅಂತಂದ್ರೆ ಲೆಂಗ್ತಲ್ಲಿ ಎಕ್ಸ್ಟ್ರಾ ಬಂದುಬಿಡ್ತೈತಿ. ಆಲ್ರೆಡಿ ನಾವು
ಮೆಜರ್ಮೆಂಟಲ್ಲಿ ಮೈ ಅಳತೆಯಲ್ಲಿ ಎಕ್ಸ್ಟ್ರಾ ತೊಗೊಂಡೇ ಇರ್ತೀವಿ, 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಉದ್ದದಲ್ಲಿ ಈ ರೀತಿ ಎಕ್ಸ್ಟ್ರಾ ತೊಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದ್ರೆ ಮುಂದೆ ದೊಡ್ಡವರಾದಾಗೂ ಕೂಡ ಈ ರೀತಿ ಉಚ್ಚಿ ನಾವು ಸ್ಟಿಚ್ ಮಾಡ್ಬೋದು. ಈಗ ಬ್ಲೌಸ್ ಪೂರ್ತಿಯಾಗಿ ರೆಡಿಯಾಗೈತಿ. 2 ಸೈಡಲ್ಲೂ ಕೂಡ ನಾವು ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದ್ರೆ ಬ್ಲೌಸ್ ಪೂರ್ತಿಯಾಗಿ ರೆಡಿ ಆಯಿತು. ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಎಷ್ಟಕ್ಕೆ ಬರಬೇಕು ನೋಡ್ಕೊರಿ. ಸ್ಟಿಚಿಂಗ್ ಫಿಟ್ಟಿಂಗ್ ಲೈನ್ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಫೈನಲ್ ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದ್ರೆ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆಯಿತು. ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಶೋ ಬಟನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಸೆಂಟರಲ್ಲಿ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿಯಾಗಿ ಲೆಹಂಗಾ ಮತ್ತು ಕ್ರಾಪ್ ಟಾಪ್ ಎರಡನ್ನೂ ಕೂಡ ನಾನು ಸ್ಟಿಚ್ ಮಾಡಿ ತೋರಿಸೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.